ಇವನ್ ಆನ್ಲೈನ್ ಗೇಮ್ ಎಷ್ಟು ಮಾರಕ ಅಂತ ಹೇಳಕ್ಕೆ ಇಷ್ಟು ದಿನ ಕಾರಣ ನೋಡ್ಬೇಕಾದ್ರೆ ಆನ್ಲೈನ್ ಗೇಮ್ ವ್ಯವಸ್ಥೆ ಆಗಿರ್ತಾನೆ. ಬರೋಬ್ಬರಿ 7ನೇ ಕ್ಲಾಸ್ ಹುಡುಗ ಬರೋಬ್ಬರಿ ಆನ್ಲೈನ್ ಗೇಮ್ ಅಡಿಕ್ಟ್ ಆಗಿರ್ತಾನೆ ಅಂತ ಮಾಹಿತಿ ಬರ್ತಾ ಇದೆ. ಈತನ ನೋವು ತಾಳಲಾರದೆ ಈತ ಪೀಡಿಸ್ತಿರ್ತಾನಂತೆ ದುಡ್ಡು ಅಂತ. ಈತನನ್ನ ತನ್ನ ಸ್ವಂತ ಮಾವನೇ ಕೊಂದಾಕಿದ್ದಾನಂತೆ. ಈತ ಕೊಂದಾಕಿರೋಣ ತಂಗಿಯ ಮಗನೇ ಸಾವನ್ನಪ್ಪಿರೋಣ ಆಗಿರ್ತಾನೆ. ಈತ ಬಂದ್ಬಿಟ್ಟು 14 ವರ್ಷ ಆಗಿರುತ್ತೆ. ಈತ ಕುಂಬಾರಹಳ್ಳಿ ಬೆಂಗಳೂರು ನಿವಾಸ ಆಗಿರ್ತಾನೆ. ಈತ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಆನ್ಲೈನ್ ಕ್ರೈಮ್ ಅಡಿಕ್ಟ್ ಆಗಿರ್ತಾನೆ. ಅಂದ್ರೆ ತಾಯಿ ಕೇಳೋದು, ತನ್ನ ಮಾವನ್ ಕೇಳೋದು, ಪದೇ ಪದೇ ಪೀಡಿಸಿರ್ತಾನೆ ಹಣ ಅಂತ ಹೇಳಿ. ಇದು ಸಾಕಷ್ಟು ಸಾಕಷ್ಟು ಮುಂದಕ್ಕೆ ಹೋಗಿರುತ್ತೆ. ಈಗ ಎಲ್ಲ ಕೂಡ ಹೊಡೆದು ಬುದ್ಧಿ ಹೇಳಿರ್ತಾರೆ. ಈತ ತನ್ನ ಮಾವನ ಜೊತೆ ನೆಲೆಸಿರ್ತಾನೆ. ಬರೋಬ್ಬರಿ 7ನೇ ಕ್ಲಾಸ್ ಹುಡುಗ. ಈತ ಅಡಿಕ್ಟ್ ಕೂಡ ಆಗಿರ್ತಾನೆ. ಪದೇ ಪದೇ ಪೀಡಿಸ್ತಾ ಇರ್ತಾನೆ. ಈತನ ಮಾವ ಎಷ್ಟೇ ಬುದ್ಧಿ ಹೇಳಿದ್ರೆ ಕೇಳೋದಿಲ್ಲ. ಕೊನೆಗೆ ಇಬ್ಬರ ಮಧ್ಯೆ ಜಗಳ ಆಗಿ ಕೋಪ ಆಗಿ ಈತ ಆತನನ್ನ ಚಾಕುನಿಂದ ಹೊಡೆದಿ ಸಾಯಿಸಿ ಮೆಜೆಸ್ಟಿಕ್ ನಲ್ಲಿ ಈತ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಾನೆ ಕೊಂದವನು. ಈತನ ಮಾವ ಈತ ಸಾಯಿಸಿ ಮೆಜೆಸ್ಟಿಕ್ ಗೆ ಹೋಗಿ ಅಲ್ಲಿ 3 ದಿನ ಕೂತ್ಕೊಂಡು ನಂತರ ಹೋಗಿ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ. ಪೊಲೀಸರಿಗೆ ಇದನ್ನು ಕೊಂದೆ ಅಂತ ಮಾಹಿತಿ ಕೊಟ್ಟಿದ್ದಾನೆ. ನಂತರ ಬಂದ್ ನೋಡಿದ್ಮೇಲೆ 3 ದಿನ ಆಗಿತ್ತಂತೆ. ಕೊಳತ ಸ್ಥಿತಿಯಲ್ಲಿ ಕೂಡ ಈ 7ನೇ ಕ್ಲಾಸ್ನ ಬಾಲಕನ ಶವ ಕೂಡ ದೊರಕಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ನೋಡ್ಬೋದು ಆನ್ಲೈನ್ ಗೇಮ್ಗೆ ಯಾವ ರೀತಿ ಚಟಕ್ಕೆ ಬಲಿ ಆಗ್ತಾರೆ ಅಂತ. ಒಂದಲ್ಲ ಒಂದು ಗೀಜಿಗೆ ಎಳಿತಾರೆ ಅಂತ ನೋಡ್ಬೋದು. ಬರೋಬ್ಬರಿ 7ನೇ ಕ್ಲಾಸ್ ಹುಡುಗ ಅಡಿಕ್ಟ್ ಆಗಿ ಆನ್ಲೈನ್ ಗೇಮ್ಗೆ ದುಡ್ಡು ಅಂತ ಹೇಳಿ ಪೀಡಿಸ್ತಾ ಇದ್ದ ಅಂತ ಹೇಳಿದ್ರೆ ನಮ್ಮ ಸಮಾಜ ಯಾವ ರೀತಿ ಬಂದಿದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.